ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್. IPL 2025 RCB 4 ಆಟಗಾರರನ್ನ ರಿಟೈನ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ಆ 4 ಆಟಗಾರರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸಬ್ರು ನಮ್ಮ ಒಂದು ಚಾನಲ್ಗೆ ಎಂಟ್ರಿ ಆಗಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಗೈಸ್. IPL 2025 IPLನ 18ನೇ ಆವೃತ್ತಿಗಾಗಿ ಮೆಗಾ ಹರಾಜು ನಡೆಯಲಿದೆ. ಈ ಒಂದು ಮೆಗಾ ಆಕ್ಷನ್ ಮುನ್ನಕ್ಕೂ ಇಂತಿಷ್ಟು ಆಟಗಾರರನ್ನ ಉಳಿಸಿಕೊಳ್ಳೋಕೆ BCCI ಅವರು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆದರೆ ಅದರಂತೆ ಕೆಲವು ಆಟಗಾರರನ್ನು ಮಾತ್ರ ನಾವು ಇಲ್ಲಿ ರಿಟೈನ್ ಮಾಡಿಕೊಳ್ಳೋಕೆ ಅವಕಾಶ ಇರಲಿದೆ. ಇನ್ನುಳಿದ ಎಲ್ಲ ಆಟಗಾರರನ್ನು ಕೂಡ ನಾವಿಲ್ಲಿ ಬಿಡಬೇಕಾಗುತ್ತೆ. IPL ಸೀಸನ್ 17 ಈಗ ಮುಗಿದಿದೆ. ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಟ್ಟು 15 ಪಂದ್ಯಗಳನ್ನು ಆಡಿದೆ. ಈ 15 ಮ್ಯಾಚ್ಗಳಲ್ಲಿ ಗೆದ್ದಿರೋದು ಕೇವಲ 7 ಪಂದ್ಯಗಳು ಮಾತ್ರ. ಇದಾಗಿಯೂ RCB ಈ ಬಾರಿ ಪ್ಲೇ ಆಫ್ನ ಪ್ರವೇಶಿಸುವಲ್ಲಿ ಒಂದು ಯಶಸ್ವಿಯನ್ನು ಕಾಣುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಟ್ಟಾರೆ ತಂಡದ ಪ್ರದರ್ಶನ ಇಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ನಿರೀಕ್ಷೆಗೂ ಆಟವನ್ನು ಮೂಡಿ ಬಂದಿಲ್ಲ ಅಂತ ಹೇಳ್ಬೋದು. ನಾವು ಫಸ್ಟು ಒಂದು ಏನು ಕಂಟಿನ್ಯೂಸ್ ಆಗಿ ಸೋತ್ಕೊಂಡು ಹೋದ್ರು, ಆಮೇಲೆ ಇಲ್ಲಿ ಕಂಟಿನ್ಯೂಸ್ ಆಗಿ 6 ಪಂದ್ಯಗಳನ್ನು ಗೆದ್ಕೊಂಡು ಹೋಗ್ತಾರೆ. ಆದರೂ ಇಲ್ಲಿ ನಾವು ಅಂದ್ಕೊಂಡಂಗೆ ಈ ವರ್ಷ RCB ಹೊಸ ಅಧ್ಯಾಯ ಅಂದ್ರೂ ಕೂಡ ಸರಿಯಾಗಿ ಆಡಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಮುಂದೆ ಬರುವಂಥ IPLಗೂ ಮುನ್ನ RCB ಬಹುತೇಕ ಆಟಗಾರರನ್ನ ಕೈ ಬಿಡುವ ಚಾನ್ಸಸ್ಸು ಇಲ್ಲಿ ಹೆಚ್ಚಾಗಿದೆ. ಇನ್ನು IPL 2025ಗಾಗಿ ಮೆಗಾ ಹರಾಜು ನಡೆಯುವುದರಿಂದ ಕೇವಲ 4 ಆಟಗಾರರನ್ನು ಮಾತ್ರ ನಾವಿಲ್ಲಿ ರಿಟೈನ್ ಮಾಡ್ಕೊಳೋಕ್ಕೆ ಅವಕಾಶ ಇರಲಿದೆ. ಈ ಹಿಂದೆ 2022ರಲ್ಲಿ ಮೆಗಾ ಆಕ್ಷನ್ ನಡೆದಾಗ 4 ಆಟಗಾರರನ್ನು ಉಳಿಸಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿತ್ತು. ಇದೇ ಸಿದ್ಧ ಸೂತ್ರ ಮುಂದಿನ ಮೆಗಾ ಆಕ್ಷನ್ಗೂ ಅನ್ವಯಿಸುತ್ತೆ ಅಂತ ಹೇಳ್ಬೋದು. ಕೇವಲ 4 ಆಟಗಾರರನ್ನ ರಿಟೈನ್ ಮಾಡ್ಕೊಳಕ್ಕೆ ಚಾನ್ಸ್ ಸಿಗುತ್ತೆ. ಒಂದು ವೇಳೆ ಮೆಗಾ ಹರಾಜಿಗೂ ಮುನ್ನ 4 ಆಟಗಾರರನ್ನು ಮಾತ್ರ ರಿಟೈನ್ ಮಾಡ್ಕೊಳ್ಳೋಕೆ ಅವಕಾಶ ನೀಡಿದ್ರೆ RCB ಯಾರನ್ನೆಲ್ಲ ಉಳಿಸಿಕೊಳ್ಬಹುದು ಎಂದು ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ನಿಮ್ಮ ನೆಚ್ಚಿನ ನೀವು ಅನ್ಕೊಂಡಂಗೆನೆ ಪಕ್ಕ ಕಿಂಗ್ ವಿರಾಟ್ ಕೊಹ್ಲಿ ಅವರು ಇರ್ತಾರೆ. RCB ತಂಡದ ಬ್ರ್ಯಾಂಡ್ ಕಿಂಗ್ ವಿರಾಟ್ ಕೊಹ್ಲಿ. ಹೀಗಾಗಿ ಈ ಬಾರಿ ಕೂಡ ಕಿಂಗ್ ವಿರಾಟ್ ಕೊಹ್ಲಿ ಅವರನ್ನ ರಿಟೈನ್ ಮಾಡಿಕೊಳ್ಳುವುದು ಖಚಿತ ಅಂತ ಹೇಳ್ಬೋದು. ಅದರಲ್ಲೂ ಕಳೆದ ಸೀಸನ್ನಲ್ಲಿ RCB ಪರ ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಕೂಡ ನಿಮ್ಮ ನೆಚ್ಚಿನ ಆಟಗಾರ ಕೊಹ್ಲಿ. 15 ಪಂದ್ಯಗಳಲ್ಲಿ ಬರೋಬ್ಬರಿ 741 ರನ್ ಬಾರಿಸಿ ಕಾರಣ ಇದು ವಿರಾಟ್ ಕೊಹ್ಲಿ ಅವರನ್ನ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ಬೋದು ಗೈಸ್. ಈ ಒಂದು 2025 ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಫಿಕ್ಸ್ ಅಂತ ಹೇಳ್ಬೋದು. ಹಾಗೆ ಎರಡನೆಯದಾಗಿ ನೋಡೋದಾದರೆ ಇಲ್ಲಿ ವಿಲ್ ಜಾಕ್ಸ್ ಅವರು ನಿಮ್ಮ ನೆಚ್ಚಿನ ಆಟಗಾರ ಅಂತ ಹೇಳ್ಬೋದು. 2024ರಲ್ಲಿ T20 ಕ್ರಿಕೆಟ್ನ ಹೊಸ ಪವರ್ ಹಿಟ್ಟರ್ ಆಗಿರುವ ನಮ್ಮ ನೆಚ್ಚಿನ ವಿಲ್ ಜಾಕ್ಸ್ ಅವರನ್ನು RCB ರಿಟೈನ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಯಾಕಂದರೆ ಈ ಬಾರಿ RCB ಪರ ಕೇವಲ 8 ಪಂದ್ಯಗಳನ್ನಾಡಿದ್ದ ಜಾಕ್ಸ್ ಒಂದು ಭರ್ಜರಿ ಶತಕವನ್ನು ಕೂಡ ಬಾರಿಸಿದ್ರು. ಹಾಗೆ ಅರ್ಧ ಶತಕದೊಂದಿಗೆ 230 ರನ್ನ ಕಲೆ ಹಾಕಿದ್ರು. ಹೀಗಾಗಿ ಇಂಗ್ಲೆಂಡ್ ಆಟಗಾರ RCB ರಿಟೈನ್ನ ಮಾಡಿಕೊಳ್ಳೇಬೇಕು ಅಂತ ಹೇಳ್ತೀನಿ. ಮೂರನೆಯದಾಗಿ ರಜತ್ ಪಟಿದಾರ್ ಸ್ಪಿನ್ನರ್ಸ್ ವಿರುದ್ಧ ಬೆಂಕಿಯಾದಂಥ ಆಟವನ್ನು ಆಡಿದ್ರು. RCB ತಂಡವು ಮೂರನೇ ಆಟಗಾರನಾಗಿ ರಜತ್ ಪಟಿದಾರ್ ಅವರನ್ನ ಉಳಿಸಿಕೊಳ್ಳಬಹುದು. ಯಾಕಂದರೆ ಈ ಬಾರಿ 15 ಇನ್ನಿಂಗ್ಸ್ ಆಡಿದ್ದ ಪಟಿದಾರ್ 5 ಅರ್ಧ ಶತಕಗಳೊಂದಿಗೆ ಒಟ್ಟು 395 ರನ್ಸ್ನ ಬಾರಿಸಿದ್ದಾರೆ. ಹೀಗಾಗಿ ಮಧ್ಯಮ ಕ್ರಮಾಂಕಕ್ಕಾಗಿ ರಜತ್ ಪಟಿದಾರ್ ಅವರನ್ನು RCB ರಿಟೈನ್ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ನಾಲ್ಕನೆಯದಾಗಿ ಬೆಂಕಿ ಬೌಲರ್ ಮೊಹಮ್ಮದ್ ಸಿರಾಜ್ ಅವರು. ಈ ಬಾರಿ IPLನಲ್ಲಿ ಸಿರಾಜ್ ಕಡೆಯಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿ ಬಂದಿಲ್ಲ. ಆದಾಗ್ಯೂ ಕೂಡ ಇವರು 14 ಪಂದ್ಯಗಳಿಂದ 12 ವಿಕೆಟ್ನ ಕಬಳಿಸಿದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ಟೀಮ್ ಇಂಡಿಯಾ ಬೌಲರ್ ಆಗಿರುವ ಕಾರಣ ಸಿರಾಜ್ ಯಾವಾಗ ಬೇಕಿದ್ದರೂ ಲಯಕ್ಕೆ ಮರಳಬಹುದು. ಹೀಗಾಗಿ RCB 4ನೆಯ ಆಟಗಾರನಾಗಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ರಿಟೈನ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈ 4 ಆಟಗಾರರು RCB ತಂಡಕ್ಕೆ ಬೇಕೇ ಬೇಕು, ಬೆಂಕಿಯಾದಂಥ ಪ್ಲೇಯರ್ಸು. ನಿಮಗೆ ಯಾರೆಲ್ಲ ರಿಟೈನ್ ಆಗಬೇಕು ಅಂತ ಇವಾಗಲೇ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್.